ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವರು ಸರ್ಫ್ ಹಾಕಿ ಡೆಟಾಲ್ ಹಾಕಿ ತೊಳೆದ್ರೂ ಕೂಡ ಅವರ ಕಂತ್ರಿ ಬುದ್ಧಿ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಇದೆ. ಮೊನ್ನೆ ನಡೆದಂಥ ಕ್ಯಾಬಿನೆಟ್ಟಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕೇಂದ್ರ ಸಚಿವರ ಕಾರ್ಯವನ್ನು ಗಾಜುಗಳನ್ನು ಹೊಡೆದಾಕಿರುವಂಥದ್ದು, ಅಲ್ಲಿನ ಪಬ್ಲಿಕ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ದರ್ಗಾ ಹೆಸರಲ್ಲಿ ಕೋಮು ಗಲಭೆಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿಗಳ ಕೇಸನ್ನು ವಾಪಸ್ ತೆಗೆದಿರುವಂಥದ್ದು, ಕ್ರಿಮಿನಲ್ ಕೇಸ್ಗಳು, ಇದು ಅಕ್ಷಮ್ಯ ಅಪರಾಧ. ಹಿಂದೆ ಹಾಸನದಲ್ಲಿ ಈ ಪಾಪ್ಯುಲರ್ ಫ್ರಂಟ್ ಅವರ ಕೇಸುಗಳಿತ್ತು. ಸುಮಾರು 150ಕ್ಕೂ ಹೆಚ್ಚು ಜನರ ಮೇಲೆ ಕೇಸಿತ್ತು. ಆ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರಿ. ಮತ್ತೆ ಅವರು ಏನು ಮಾಡಿದ್ರು, ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಮಾಡಿದ್ರು ಮಂಗಳೂರಲ್ಲಿ. ಅಂದರೆ ಈ ಥರದ ವ್ಯಕ್ತಿಗಳನ್ನು ವಾಪಸ್ ತೆಗೆಯೋ ಮುಖಾಂತರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ರಾಜ್ಯ ಸರ್ಕಾರ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡೋಗಬೇಕು, ಕೆಲಸ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ, ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಓಟ್ ತೊಗೊಂಡಿರ್ತಾರೆ ಅವರು. ಆದರೆ ಈ ಸರ್ಕಾರ, ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಮಾಡ್ತಾ ಇರೋವಂಥದ್ದು ಈ ಸಂವಿಧಾನದ ವಿರೋಧಿ. ಏನು ಓಟ್ ತೊಗೊಂಡಿದ್ದಾರೆ ಸಂವಿಧಾನದ ಹೆಸರಲ್ಲಿ, ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಟ್ ಹಾಕಿದ್ರೆ ಸಾಕು, ನೀವು ಭಯೋತ್ಪಾದನಾ ಚಟುವಟಿಕೆನ ಮಾಡಿ, ಪೊಲೀಸರನ್ನು ಹೊಡೀರಿ, ಯಾರನ್ನ ಹೊಡೀರಿ, ನಾವು ನಿಮ್ಮ ಪರವಾಗಿರ್ತೀರಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಸಂವಿಧಾನ ವಿರೋಧಿ. ಈಗಾಗಲೇ ನಾವು BJP ಇದನ್ನು ವಿರೋಧ ಮಾಡಿದ್ದೀರಿ. ಈ ಥರ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ದೇಶದ ಭದ್ರತೆಗೆ ಅಪಾಯ ಬರುತ್ತದೆ. ಯಾವ ರೀತಿ ಈಗ ಬಾಂಗ್ಲಾದೇಶದವರು ಭಾರತದೊಳಗೆ ನುಸುಳಿ ಇಲ್ಲಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಸರ್ಕಾರದ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ ಮತ್ತು ದೇಶ ದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಅದೇ ರೀತಿ ಚಟುವಟಿಕೆ ಅಂತ ಅನಿಸುತ್ತೆ. ಅದರಿಂದ ಸರ್ಕಾರ ಕೂಡಲೇ ಈ ಆದೇಶವನ್ನು ವಾಪಸ್ ಪಡಿಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡೋ ರೀತಿ ಹಿಜಾಬ್ ತೆಗೆದಿರೋದು ಕೂಡ ಮತ್ತೆ ಅದಕ್ಕೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಮತ್ತೆ ಮುಸ್ಲಿಮರ ಓಲೈಕೆ. ದಾವಣಗೆರೆಯಲ್ಲಿ ಏನಾಯಿತು, ಮುಸ್ಲಿಮರು ವಿರೋಧ ಆಗಿದ್ದಾರೆ ಅಂಥೇಳಿ ಈಗ 800 ಕೋಟಿ ಅನುದಾನ, ಹಿಜಾಬ್ ವಾಪಸ್ ಪಡೆದಿರೋದು. ಕಲಬುರ್ಗಿ ತಾನೆ, ಕಲಬುರ್ಗಿ ಘಟನೆ ಕೇಸ್ ವಾಪಸ್ ತೆಗೆದಿರೋದು. ಒಂದರಿಂದ ಒಂದು ಬಂಪರ್ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ ಅವರಿಗೆ. ಅಂದರೆ ಕ್ರಿಮಿನಲ್ ಕೇಸ್ ಇದ್ದರೂ ವಾಪಸ್ ತೆಗಿತಾರೆ. ರೈತರ ತೆಗೆದಿದ್ದಾರೆ, ನಮ್ಮದೇನು ವಿರೋಧ ಇಲ್ಲ. ಅವ್ರು ಯಾರಿಗೂ ಹೋರಾಟ ಮಾಡಿದ್ರು? ಜನಗಳಿಗೋಸ್ಕರ ಹೋರಾಟ ಮಾಡಿದ್ರು. ಕನ್ನಡ ಚಳವಳಿ ತೆಗೆದಿದ್ದಾರೆ, ಅವರು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ರು. ಇವ್ರು ಯಾರಿಗೂ ಹೋರಾಟ ಮಾಡಿದ್ದಾರೆ? ಯಾರ ಪರವಾಗಿ ಹೋರಾಟ ಮಾಡಿದ್ದಾರೆ ಇವರು? ಕೋಮು ಗಲಭೆಯನ್ನು ಮಾಡೋ ಅಂಥದ್ದಕ್ಕೆ ಪ್ರಚೋದನೆ ಕೊಡುವಂಥವ್ರು, ಕಲ್ತೂರಾಟ ಮಾಡೋರು, ಪೊಲೀಸವ್ರು ನೋಡಿಯೋರು ಈ ಥರ ಮಾಡಿದ್ರೆ ಇದು ರಾಜ್ಯದ ಬಹುಸಂಖ್ಯಾತರಿಗೆ ದ್ರೋಹ ಬಗ್ದಂಗೆ.